ಸೆಡೆಂಟರಿ ಆಕ್ಟಿವಿಟಿ ಅಂತ ಏನು ಹೇಳ್ತೀವಿ, ಅಂದರೆ ಕೂತ್ಕೊಂಡೇ ಇರೋದು ಯಾವಾಗ್ಲೂ. ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ಹಾರ್ಟ್ ಆಗೋ ರಿಸ್ಕ್, ಸ್ಟ್ರೋಕ್ ಆಗೋ ರಿಸ್ಕ್ 33%, 13% ಜಾಸ್ತಿ ಆಗುತ್ತೆ. ಸೊ ನಾವು ಓಡಾಡ್ತಾ ಇದ್ರೆ, ವಾಕಿಂಗ್ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಮಲ್ಲಿ ರಕ್ತನಾಳಗಳು ಹಾರ್ಟ್ ರೇಟ್ BP ಜಾಸ್ತಿ ಆಗುತ್ತೆ. ಅದರಿಂದ ರಕ್ತನಾಳಗಳು ಹಿಗ್ಗೋದು ಕುಗ್ಗೋದು ಆಗುತ್ತೆ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಒಂದೇ ಜಾಗದಲ್ಲಿ ಕೂತ್ಕೊಂಡಿದ್ರೆ ಏನಾಗುತ್ತೆ, ಈ ಆರ್ಟರೀಸ್ ಚೆನ್ನಾಗಿ ಡೈಲಟೇಷನ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು, ಹಿಗ್ಗೋದು ಕುಗ್ಗೋದು ಆಗೋದಿಲ್ಲ. ಅದಾಗದೇ ಇದ್ರೆ ಆ ಆರ್ಟರಿ ಒಳಗಡೆ ಲೈನಿಂಗ್ ಇದೆ ಎಂಡೋಥೆಲಿಯಮ್, ಅದ್ರ ಹೆಲ್ತ್ ಚೆನ್ನಾಗಿ ಉಳ್ಕೊಳ್ಳೋದಿಲ್ಲ. ಅದು ಉಳ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಅದರಿಂದ ಈ ಬ್ಲಾಕೇಜ್ ಆಗೋ ರಿಸ್ಕ್ ಜಾಸ್ತಿ ಆಗುತ್ತೆ. ಆ ಬ್ಲಾಕೇಜ್ಗಳಿಂದ ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಹಂಗಾಗುತ್ತೆ. ಇನ್ನೊಂದು, ಕೂತ್ಕೊಳ್ಳೋದ್ರಿಂದ ವೇಟ್ ಗೇನ್ ಜಾಸ್ತಿ ಆಗುತ್ತೆ, ಹೊಟ್ಟೆಯಲ್ಲಿ ಫ್ಯಾಟ್ ಜಾಸ್ತಿ ಬೆಳ್ಕೊಳ್ತದೆ. ಸೊ ಈ ಹೊಟ್ಟೆಯಲ್ಲಿ ಫ್ಯಾಟ್ ಜಾಸ್ತಿ ಬೆಳ್ಕೊಂಡ್ರೆ, ವೇಟ್ ಗೇನ್ ಆದರೆ ಅದರಿಂದನೂ ಬ್ಯಾಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಆಗುತ್ತೆ. ಕೂತ್ಕೊಂಡಲ್ಲೇ ಕೆಲಸ ಮಾಡೋದ್ರಿಂದ ಈ ಕಾಲಲ್ಲಿ ಬ್ಲಡ್ ಜಾಸ್ತಿ ಹೊತ್ತು ನಿಂತ್ಕೊಂಡ್ಬಿಟ್ಟು ಅದ್ರಲ್ಲಿ ಬ್ಲಡ್ ಕ್ಲಾಟ್ ಆಗಿ ಡೀಪ್ ವೆನ್ ಥ್ರಂಬೋಸಿಸ್ ಅಂತ ಆಗ್ಬೋದು. ಸೊ ಓಡಾಡ್ತಾ ಇದ್ರೆ, ವಾಕಿಂಗ್ ಮಾಡ್ತಾ ಇದ್ರೆ ಒಂದು ಮಸಲ್ ಸ್ಟ್ರೆಂತ್ ಚೆನ್ನಾಗಿ ಉಳ್ಕೊಳ್ತದೆ. ಆಮೇಲೆ ಈ ಜಾಯಿಂಟ್ಸು ಬೋನ್ಸ್ ಎಲ್ಲ ಚೆನ್ನಾಗಿ ಹೆಲ್ತ್ ಉಳ್ಕೊಳ್ತದೆ. ಅದ್ರ ಜೊತೆಗೆ ಈ ಬ್ಲಡ್ ವೆಸಲ್ಗಳೇನಿದೆ ಅದ್ರ ಹೆಲ್ತ್ ಚೆನ್ನಾಗಿರ್ತದೆ. ಯಾರು ಜಾಸ್ತಿ ನಡೀತಾ ಇರ್ತಾರೆ, ಯಾರು ಜಾಸ್ತಿ ವಾಕ್ ಮಾಡ್ತಾ ಇರ್ತಾರೆ, ಅವ್ರ ಲೈಫ್ ಸ್ಪ್ಯಾನ್ ಬೇರೆಯವ್ರಿಗಿಂತನೂ ಜಾಸ್ತಿ ಇರುತ್ತದೆ. ಎಕ್ಸಸೈಸ್ ಯಾವುದೇ ಫಾರ್ಮ್ ಇರ್ಬೋದು, ವಾಕಿಂಗ್ ಮಾಡೋದಿರ್ಬೋದು, ರನ್ನಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು. ಅಟ್ಲೀಸ್ಟ್ ದಿನಕ್ಕೆ 30 ರಿಂದ 45 ನಿಮಿಷ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಅದು ನೀವು ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ಹೆಂಗಿದ್ರು ಕೂಡ ದಿನ ಓಡಾಡಬೇಕು. ಅದ್ರ ಜೊತೆಗೆ ನಾವು ಯಾವಾಗ ಕೆಲಸದಲ್ಲಿ ಇರ್ತೀವಿ, ಮಧ್ಯೆ ಒಂದು 1 ಅವರ್ ಗಂಟೆ ಕೆಲಸ ಆದಮೇಲೆ ಒಂದು 10 ನಿಮಿಷ ವಾಕ್ ಮಾಡಿ ಬರೋ ಥರ. ಆ ಥರ ಮಧ್ಯೆ ನಾವು ಎಷ್ಟು ವಾಕ್ ಮಾಡ್ತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ, ಅದರಷ್ಟು ನಮ್ಮ ಹೆಲ್ತ್ ಚೆನ್ನಾಗಿ ಉಳ್ಕೊಳ್ತದೆ.